ಮೋಹನ್ ಭಾಗವತ್ ಪ್ರಯಾಣಿಸ್ತಾ ಇದ್ದಂತ ರೈಲಿಗೆ ಕಲ್ಲೇಟನ್ನ ಹೊಡೆಯಲಾಗಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಪ್ರಯಾಣವನ್ನು ನಡೆಸ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅವರು ತೆರಳುತ್ತಾ ಇದ್ದಂತಹ ರೈಲಿಗೆ ಕಲ್ಲನ್ನೆಸೆದಿದ್ದಾರೆ. ಒಂದೇ ಭಾರತ್ ರೈಲಿನ ಮೇಲೆ ಕಲ್ಲು ತೂರಿದ್ದಾರೆ ಕಿಡಿಗೇಡಿಗಳು. ಉತ್ತರ ಪ್ರದೇಶದ ಕೌಡಾ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ ಇದು. ಒಂದೇ ಭಾರತ್ ರೈಲಿನ ಗಾಜು ಕಂಪ್ಲೀಟ್ ಆಗಿ ಬಿರುಕುಗೊಂಡಿದೆ. ದೆಹಲಿಗೆ ತೆರಳುತ್ತಾ ಇದ್ದಂಥ ಟ್ರೈನ್ ಇದು. ನಿನ್ನೆ ಮಧ್ಯಾಹ್ನ 3:20 ಸರಿಸುಮಾರಿಗೆ ಈ ಘಟನೆ ನಡೆದಿದೆ. ಒಂದೇ ಭಾರತ್ ರೈಲು ದೆಹಲಿಗೆ ತೆರಳುತ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೂಡ ಆ ಟ್ರೈನ್ನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಉದ್ದೇಶಪೂರ್ವಕವಾಗಿ ಇಲ್ಲಿ ಕಿಡಿಗೇಡಿಗಳು ಕಲ್ಲನ್ನ ತೂರಿದ್ದಾರೆ ಅಂತ ಹೇಳಲಾಗ್ತಾರೆ. ಉತ್ತರ ಪ್ರದೇಶದ ಕೌಡಾ ಗ್ರಾಮದ ಬಳಿ ನಡೆದಿರುವಂತಹ ಘಟನೆ. ದೆಹಲಿಗೆ ತೆರಳುತ್ತಾ ಇದ್ದಂಥ ಒಂದೇ ಭಾರತ್ ರೈಲಿನ ಗಾಜು ಬಿರುಕುಗೊಂಡಿದೆ. ನಿನ್ನೆ ಮಧ್ಯಾಹ್ನ 3:20 ಸುಮಾರಿಗೆ ಈ ಘಟನೆ ನಡೆದಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ದೆಹಲಿ ಪ್ರತಿನಿಧಿ ಮಹೇಶ್. ಮೋಹನ್ ಭಾಗವತ್ ತೆರಳುತ್ತಾ ಇದ್ದಂತ ರೈಲಿಗೆ ಕಲ್ಲನ್ನ ಹೊಡೆಯಲಾಗಿದೆ. ಘಟನೆಗೆ ಸಂಬಂಧಪಟ್ಟಂತ ಹೆಚ್ಚಿನ ಡೀಟೇಲ್ಸ್ ಏನು ಲಭ್ಯ ಆಗ್ತಿದೆ? ಖಂಡಿತ ಶಕುಂತಲಾ, ಕಿಡಿಗೇಡಿಗಳ ಕೃತ್ಯ ಅಂತ ಹೇಳ್ಬೋದು. ಆರ್ಎಸ್ಎಸ್ ಮುಖ್ಯಸ್ಥರಾಗಿರುವಂತಹ ಮೋಹನ್ ಭಾಗವತರ ಪ್ರಯಾಣಿಸಿದಂತಹ ಒಂದೇ ಭಾರತ್ ಎಕ್ಸ್ಪ್ರೆಸ್ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಇದು ಉತ್ತರ ಪ್ರದೇಶದ ಆರ್ದೋಯಲ್ಲಿ ನಡೆದಿದೆ. ನಿನ್ನೆ 3:30 ಸುಮಾರಿಗೆ ಒಂದು ಘಟನೆ ನಡೆದಿರುವಂತದ್ದು. ಈ ವೇಳೆ ಆ ರೈಲಿನ ಏನ್ ಕೋಚ್ ಇದೆ ಅದಕ್ಕೆ ಸ್ವಲ್ಪ ಹಾನಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಿರುವಂತದ್ದು. ಈಗಾಗಲೇ ಆ ಸ್ಥಳಕ್ಕೆ ಸ್ಥಳೀಯ ಪೊಲೀಸರಾಗಿರ್ಬೋದು ಮತ್ತೆ ರೈಲ್ವೆ ಇಲಾಖೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು. ಪ್ರಮುಖವಾಗಿ ಲಕ್ನೋಯಿಂದ ಮತ್ತೆ ಲಕ್ನೋ ದೆಹಲಿ ಒಂದೇ ಭಾರತ್ ನಲ್ಲಿ ಒಂದು ಮೋಹನ್ ಭಾಗವತ್ನವರು ಒಂದು ಪ್ರಯಾಣ ಮಾಡ್ತಾ ಇದ್ರು. ಮೀರತ್ಗೆ ಹಿಂತಿರುಗುವಂತ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಈ ಒಂದು ಹೋದಂತ ಸಂದರ್ಭದಲ್ಲಿ ಅದ್ರ ಒಳಗಡೆ ಇವ್ರು ಇದ್ರು ಅನ್ನೋದು ಕೂಡ ಇರುವಂತದ್ದು. ಆದ್ರೆ ರಾತ್ರಿ 9 ಗಂಟೆ ಸುಮಾರಿಗೆ ಇವರು ಸೇಫ್ ಆಗಿ ವಾಪಸ್ ತೆರಳಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬಂದೋಬಸ್ತ್ ವ್ಯವಸ್ಥೆ ಕೂಡ ಮಾಡಿರುವಂತದ್ದು. ಮತ್ತೆ ಅಲ್ಲಿ ಈಗಾಗಲೇ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಏನೆಲ್ಲ ಆಗಿತ್ತು ಮತ್ತೆ ಯಾಕಾಯ್ತು ಮತ್ತೆ ಈ ಕಿಡಿಗೇಡಿಗಳ ಕೃತ್ಯ ಅನ್ನೋದು ಕೂಡ ಮೇಲ್ನೋಟಕ್ಕೆ ಶಂಕೆ ವ್ಯಕ್ತ ಆಗ್ತಾ ಇರುವಂತದ್ದು. ತನಿಖೆ ಕೂಡ ಸಾಗ್ತಾ ಇರುವಂತದ್ದು. ಶಕುಂತಲಾ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.